ಹಿಂದೂ ಧರ್ಮದಲ್ಲಿ ಸೂರ್ಯನಿಗೆ ಪೂಜನೀಯ ಸ್ಥಾನವಿದೆ. ಸೂರ್ಯ ಎಂದರೆ ಪ್ರತ್ಯಕ್ಷ ದೇವರು, ಭಾಸ್ಕರ ಶಕ್ತಿಯ ಮೂಲವೂ ಹೌದು. ಪ್ರತಿ ಮುಂಜಾನೆ ಸೂರ್ಯ ದೇವರಿಗೆ ಅರ್ಘ್ಯ ಅರ್ಪಿಸುವುದು ಮಂಗಳಕರ ಎಂಬ ನಂಬಿಕೆ ನಮ್ಮಲ್ಲಿದೆ. ನಂಬಿಕೆಗಳ ಪ್ರಕಾರ ನಮ್ಮೆಲ್ಲರ ಬದುಕಿಗೆ ಆಧಾರವಾಗಿರುವ ಸೂರ್ಯದೇವ ಬರುವುದು 7 ಕುದುರೆ ಇರುವ ರಥದಲ್ಲಿ. ಸೂರ್ಯನ ರಥದ ಸಾರಥಿಯಾಗಿ ಕಾರ್ಯನಿರ್ವಹಿಸುವವನು ಗರುಡನ ಅಣ್ಣನಾದ ಅರುಣ. ಈ ರಥದ 7 ಕುದುರೆಗಳಿಗೆ ಅದರದ್ದೇ ಆದ ಅರ್ಥವಿದೆ. ಸೂರ್ಯನ ರಥದಲ್ಲಿರುವ 7 ಕುದುರೆಗಳ ಹೆಸರು ಗಾಯತ್ರಿ, ಬೃಹತಿ, ಉಷ್ಣಿಕ್, ಜಗತಿ, ತ್ರಿಷ್ಠುಭ, ಅನುಷ್ಠುಭ, ಪಂಕ್ತಿ. ಸೂರ್ಯನ ರಥದ 7 ಕುದುರೆಗಳು ಕಾಮನ ಬಿಲ್ಲಿನ 7 ಬಣ್ಣಗಳನ್ನು ಸಂಕೇತಿಸುತ್ತವೆ ಎಂಬ ನಂಬಿಕೆಯೂ ಇದೆ. ಈ 7 ಕುದುರೆಗಳು ಮನುಷ್ಯನ ದೇಹದ 7 ಪ್ರಮುಖ ಚಕ್ರಗಳು ಅರ್ಥಾತ್ ಶಕ್ತಿ ಕೇಂದ್ರಗಳನ್ನು ಪ್ರತಿನಿಧಿಸುತ್ತವೆ ಎಂದು ನಂಬಲಾಗುತ್ತದೆ. ಸೂರ್ಯನ 7 ಕುದುರೆಗಳು ವಾರದ 7 ದಿನಗಳನ್ನು ಸಂಕೇತಿಸುತ್ತವೆ ಎಂಬ ನಂಬಿಕೆಯೂ ಇದೆ. ಸೂರ್ಯನ ರಥಕ್ಕೆ 12 ಚಕ್ರಗಳಿವೆ ಎಂದು ನಂಬಿಕೆ. ಈ 12 ಚಕ್ರಗಳು 12 ರಾಶಿಗಳನ್ನು ಪ್ರತಿನಿಧಿಸುತ್ತವೆ ಎಂದು ಹೇಳಲಾಗುತ್ತದೆ. ಈ 7 ಕುದುರೆಗಳು ಕಾಲಚಕ್ರ ಹಾಗೂ ನಿರಂತರ ಚಲನೆಯನ್ನೂ ಸೂಚಿಸುತ್ತವೆ.